ಬುಟ್ಟಿಗೆ ತುಂಬಾ ಗೋಲ್ಡ್ ಚಿನ್ನದ ಸರ. ಗೋಲ್ಡ್ ಸುರೇಶ್ ಯಾರು? ಗೋಲ್ಡ್ ಸುರೇಶ್ ಅಲ್ಲ, ರೋಲ್ಡ್ ಗೋಲ್ಡ್ ಸುರೇಶ. ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಮಾಡಿದ್ದು ಬರೀ ಮೋಸ ಮತ್ತು ವಂಚನೆ. ಗೋಲ್ಡ್ ಸುರೇಶನ ಮತ್ತೊಂದು ಮುಖ ಅನಾವರಣಗೊಂಡಿದೆ. ಗೋಲ್ಡ್ ಸುರೇಶ ಅಲ್ಲ, ರೋಲ್ಡ್ ಗೋಲ್ಡ್ ಸುರೇಶ. ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಮಾಡಿದ್ದು ಬರೀ ಮೋಸ ಮತ್ತು ವಂಚನೆ. ಗೋಲ್ಡ್ ಸುರೇಶ ಏನೆಲ್ಲ ಧೋಖಾ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿ ನಿಮ್ಮ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ನಾವೀಗ ರಿವೀಲ್ ಮಾಡ್ತೀವಿ. ಸುರೇಶ್ ವಂಚನೆಯ ಅಸಲಿ ಕಹಾನಿ. ಗೋಲ್ಡ್ ಸುರೇಶ ಅಲ್ಲ, ರೋಲ್ಡ್ ಗೋಲ್ಡ್ ಸುರೇಶ್. ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಮಾಡಿದ್ದು ಮಾತ್ರ ಬರೀ ಮೋಸ ಮತ್ತು ವಂಚನೆ. ಹಾಗಾದ್ರೆ ಏನು ಮಾಡಿದ್ರು? ಗೋಲ್ಡ್ ಸುರೇಶ್ ಏನೆಲ್ಲ ಧೋಖಾ ಮಾಡಿದ್ದಾನೆ ಅನ್ನೋದು ನಿಮಗೆ ಗೊತ್ತಾ? ಗೋಲ್ಡ್ ಸುರೇಶ್ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಆರೋಪ ಏನು? ಆರೋಪ ಮಾಡಿದವರು ಯಾರು? ಏನೇನು ಆರೋಪ ಮಾಡಿದ್ದಾರೆ? ಗೋಲ್ಡ್ ಸುರೇಶ ಹಿಂಗೂ ಬದುಕಿದ್ರ ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ಗೋಲ್ಡ್ ಸುರೇಶ ವಿಡಿಯೋ ನೋಡಿ ಲೈಕ್ ಕೊಟ್ಟ ಅಭಿಮಾನಿಗಳು ಈ ಸ್ಟೋರಿ ನೋಡಬೇಕು. ಗೋಲ್ಡ್ ಸುರೇಶ್ ಅವರ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ರೀಲ್ಸ್ನಲ್ಲಿ ಯಾರ್ಯಾರು ಲೈಕ್ ಅನ್ನ ಕೊಟ್ಟಿದ್ದೀರೋ ನೀವೆಲ್ಲರೂ ಕೂಡ ಈ ಸ್ಟೋರಿ ನೋಡಬೇಕು. ನಮ್ಮ ಗೋಲ್ಡ್ ಸುರೇಶ ಅಂತೇಳಿ ಕಾಮೆಂಟ್ ಯಾರೆಲ್ಲ ಮಾಡಿದ್ದೀರೋ ನೀವು ಕೂಡ ಈ ಸ್ಟೋರಿಯನ್ನ ನೋಡಬೇಕು. ಕುತ್ತಿಗೆಯಲ್ಲಿ 3-4 ತರಹದ್ದೆಲ್ಲ ಮಾಲೆ ನೋಡಿ ಆಸೆ ಪಟ್ಟ ಹೆಣ್ಮಕ್ಳ ನೀವು ಈ ಸ್ಟೋರಿನ ನೋಡಿ. ಖ್ಯಾತಿ ಪಡೆದಿದ್ದ ಗೋಲ್ಡ್ ಸುರೇಶ 14 ಲಕ್ಷ ಹಣ ಪಡೆದು ವಂಚನೆ ಮಾಡಿದ ಗೋಲ್ಡ್ ಸುರೇಶ್. ಗೋಲ್ಡ್ ಸುರೇಶ್ ವಂಚನೆ ಪುರಾಣ ಬಿಚ್ಚಿಟ್ಟ ಮಾನ್ವಿಯ ಮೊಯ್ನುದ್ದೀನ್. ಕೇಬಲ್ ಚಾನೆಲ್ ಸ್ಟುಡಿಯೋ ನಿರ್ಮಾಣಕ್ಕೆ ಹಣ ನೀಡಿದ್ದ ಮೊಯ್ನುದ್ದೀನ್, ಆದ್ರೆ ಕೆಲಸ ಮಾಡದೆ ವಂಚನೆ ಮಾಡಿರುವ ಗೋಲ್ಡ್ ಸುರೇಶ್. 2017ರಲ್ಲಿ ಮೊಯ್ನುದ್ದೀನ್ರಿಂದ 7 ಲಕ್ಷ ಹಣ ಪಡೆದಿದ್ದ ಸುರೇಶ್, ಆದರೆ ಗೋಲ್ಡ್ ಸುರೇಶ್ ಕೆಲಸ ಮಾಡಲಿಲ್ಲ, ಹಣನೂ ಕೊಡಲಿಲ್ಲ. ಕೇಳೋದಕ್ಕೆ ಹೋದ್ರೆ ಬೇರೆ ಬೇರೆ ಕಾರಣ. ಕೇಳಿದ್ರೆ ಗೋಲ್ಡ್ ಸುರೇಶನಿಂದ ಕಳ್ಳಾಟ, ಅಲ್ಲೂ ಇಲ್ಲೂ ತಲೆ ಮರೆಸ್ಕೊಂಡು ಎಸ್ಕೇಪ್ ಆಗೋದು. ಮುಂಬೈಗೆ ಬನ್ನಿ ಕೊಡ್ತೀನಿ ಅಂತ ಯಾವುದೋ ಲೊಕೇಶನ್ ಹಾಕಿ ಗೋಲ್ಡ್ ಸುರೇಶ ಯಾಮಾರಿಸಿದ್ನಂತೆ. ಗೋಲ್ಡ್ ಸುರೇಶನ ವಿರುದ್ಧ ಮಾನ್ವಿ ಠಾಣೆಯಲ್ಲಿ ದೂರು ದಾಖಲಿಸಿದ ಮೊಯ್ನುದ್ದೀನ್. ಗೋಲ್ಡ್ ಸುರೇಶನ ವಿರುದ್ಧ ತನಿಖೆ ಆರಂಭಿಸಿದ ಮಾನ್ವಿ ಪೊಲೀಸರು. ಯಾವುದೇ ಕ್ಷಣದಲ್ಲೂ ಕೂಡ ಬಿಗ್ ಬಾಸ್ ಗೋಲ್ಡ್ ಸುರೇಶ್ ಅರೆಸ್ಟ್ ಆಗ್ತಾರೆ. ನಾನು ಟಿವಿ ಸ್ಕ್ರೀನ್ ಮೇಲೆ ಬರೋ ವ್ಯಕ್ತಿ, ನಾನು ಏನು ಮಾಡಿದ್ರು ನಡೆಯುತ್ತೆ. ನಾನು ಹೋಗಿದ್ದ ಕಡೆಯಲ್ಲೆಲ್ಲ ಕ್ರೌಡು, ಜನ ನನ್ನ ಜೊತೆ ಬಂದು ಸೆಲ್ಫಿ ತಗೋತಾರೆ. ನಾನು ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೋದ್ರೂ ಕೂಡ ಹಾಯ್ ಬಾಯಿ ಹೇಳೋದಕ್ಕೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ನಾಮಾಠೆ ಶಾಸನಂ ಅಂಥೇಳಿ ಯಾರ್ಯಾರು ನಡೀತೀರೋ ನಿಮ್ಮ ವಿರುದ್ಧ ಅಥವಾ ನೀವು ಮಾಡಿರೋ ಕಳ್ಳಾಟಗಳು ಯಾವುದು ಸ್ಕ್ವಾಶ್ ಆಗೋದಿಲ್ಲ. ನಿಮಗೊಂದಷ್ಟು ಖ್ಯಾತಿ ಬಂದ ಕೂಡಲೇ, ನಿಮಗೊಂದಷ್ಟು ಶ್ಲಾಘನೆಗಳು ಪ್ರಶಂಸೆಗಳು ಬಂದ ಕೂಡಲೇ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡ ಮಾತ್ರಕ್ಕೆ ನೀವು ಯಾರು ಕಳಂಕದಿಂದ ವಂಚನೆಯಿಂದ ಪಾರಾಗ್ತೀನಿ ಅಂತ ಭ್ರಮೆಯಲ್ಲಿರಬೇಡಿ. ನೀವೆಲ್ಲರೂ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರೋರು. ಸಾರ್ವಜನಿಕವಾಗಿ ಗುರುತಿಸಿಕೊಂಡ ನಂತರ ನಿಮಗೊಂದಷ್ಟು ಜವಾಬ್ದಾರಿಗಳಿರ್ತವೆ. ಬರೀ ಕುತ್ತಿಗೆ ಮೇಲೆ ಚಿನ್ನದ ಮಾಲೆ ಹಾಕೊಳ್ಳೋದಲ್ಲ, ನಿಮ್ಮ ಹೆಗಲ ಮೇಲೂ ಒಂದಷ್ಟು ಜವಾಬ್ದಾರಿಗಳನ್ನು ಹೊತ್ಕೋಬೇಕಲ್ಲ. ಹಾಗಾದ್ರೆ ಗೋಲ್ಡ್ ಸುರೇಶ್ ವಿರುದ್ಧ ಮೊಯ್ನುದ್ದೀನ್ ಮಾಡಿರೋ ಆರೋಪ ಏನು? ಯಾವ ಕಾರಣಕ್ಕೋಸ್ಕರ ಗೋಲ್ಡ್ ಸುರೇಶ ಹಣ ಪಡ್ಕೊಂಡಿದ್ದ? ಸುರೇಶನ ಇಂಚಿಂಚು ಎಲ್ಲ ವಂಚನೆಯನ್ನು ಕೂಡ ಅವರು ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಪ್ರಾಜೆಕ್ಟ್ ಸರ್ 7 ಲಕ್ಷ ತಗೊಂಡ್ರು ಅಮೌಂಟ್. ಅವ್ರು ಮಾಡಿದ್ದು ಮಾತ್ರ ಏನಿಲ್ಲ, ಒಂದು ಗ್ರೀನ್ ಮ್ಯಾಟ್ಸ್ 10x10 ಒಂದು ಗ್ರೀನ್ ಮ್ಯಾಟ್ ಮಾಡಿಕೊಟ್ರು. ಒಂದು PCR ಒಂದು ಗ್ಲಾಸ್ ಫಿಟ್ಟಿಂಗ್ ಕೂರಿಸಿದ್ರು, ಅದೊಂದು ಕೂರಿಸಿದ್ರು. ಮತ್ತು ಇವೆಲ್ಲ ಸಿಸ್ಟಮ್ ವರ್ಕು, ಸಿಸ್ಟಮ್ ಅಂತ ಏನು ತರಿಸಿಲ್ಲ, ಫರ್ನಿಚರ್ ಟೇಬಲ್ ಎಲ್ಲ ಕೂರಿಸಿದ್ರು. ಅದು ಬಿಟ್ಟು ಇನ್ನೂ ಏನು ಮಾಡಿಲ್ಲ. ಅಂದ್ರೆ ಈ ತರ ಗ್ರೀನ್ ಮ್ಯಾಟ್ ಮಾಡ್ತೀನಿ ಅಂತ ಹೇಳಿದ್ರು. ಈ ತರ ಗ್ರೀನ್ ಮ್ಯಾಟ್ಗಳು ಈ ತರ ಒಂದು 10x8 ಅಡಿ ಒಂದು ರೂಮಲ್ಲಿ ಗ್ರೀನ್ ಮ್ಯಾಟ್ ಮಾಡಿದ್ರು. ಅಂದ್ರೆ ಯಾಕೋ ಬರಬಾರ್ದು, ಅವರೆಲ್ಲ ಚೆನ್ನಾಗಿರ್ತೀರಿ, ವಾಯ್ಸ್ ಬಿಸಿಲೆ ಆಂಕರಿಂಗ್ ನ್ಯೂಸ್ ರೀಡಿಂಗ್ ಅಂತೇಳಿ ಮಾಡಿದ್ರು. ಟೋಟಲ್ 6 ಡಿಸ್ಟ್ರಿಕ್ಟ್ಗೆ ನಮ್ಮ ಚಾನಲ್ ಪ್ರಚಾರ ಹೋಗ್ಬೇಕು, ರೀಚ್ ಆಗ್ಬೇಕು ಎಲ್ರಿಗೆ ಅಂತೇಳಿ ಹೇಳಿದ್ರು. ಬಟ್ ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಫರ್ನಿಚರ್ ಮತ್ತೆ ಗ್ರೀನ್ ಮ್ಯಾಟ್ ಇವೆಲ್ಲ ಬಿಟ್ರೆ ಸರಿ ಇವು ವರ್ಕ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.